6ನೇ ತರಗತಿಯ ಕುತೂಹಲ ಭಾಗ 2 ಅಧ್ಯಾಯ 12 ಭೂಮಿಯಿಂದ ಆಚೆಗೆ. ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ. 1. ಹೊಂದಿಸಿ ಬರೆಯಿರಿ. ಉತ್ತರಗಳು: ಕಂಬಸಾಲು 1, ಕಂಬಸಾಲು 2. ಭೂಮಿಯ ಉಪಗ್ರಹ ಡಿ. ಚಂದ್ರ. ಕೆಂಪು ಗ್ರಹ ಸಿ. ಮಂಗಳ. ನಕ್ಷತ್ರಪುಂಜ ಎ. ಓರಿಯನ್. ಸಂಜೆಯ ನಕ್ಷತ್ರವೆಂದು ಸಾಮಾನ್ಯವಾಗಿ ಕರೆಯಲಾಗುವ ಗ್ರಹ ಬಿ. ಶುಕ್ರ. 2. 1ನೇ ಕೆಳಗಿನ ಒಗಟನ್ನು ಬಿಡಿಸಿ. ನನ್ನ ಮೊದಲ ಅಕ್ಷರ ಮ್ಯಾನ್ನಲ್ಲಿದೆ, ಆದರೆ ಕ್ಯಾನ್ನಲ್ಲಿಲ್ಲ. ನನ್ನ 2ನೇ ಅಕ್ಷರ ಏಸ್ನಲ್ಲಿದೆ ಮತ್ತು ಫ್ಯಾನ್ನಲ್ಲೂ ಇದೆ. ನನ್ನ 3ನೇ ಅಕ್ಷರ ರ್ಯಾಟ್ನಲ್ಲಿದೆ ಮತ್ತು ಕ್ಯಾಟ್ನಲ್ಲಿಲ್ಲ. ನನ್ನ 4ನೇ ಅಕ್ಷರ ಸನ್ನಲ್ಲಿದೆ ಮತ್ತು ಫನ್ನಲ್ಲಿಲ್ಲ. ನಾನು ಸೂರ್ಯನ ಸುತ್ತ ಸುತ್ತುವ ಗ್ರಹ, ಅಂದರೆ ಉತ್ತರ ಮಾರ್ಸ್, ಮಂಗಳ ಗ್ರಹ. 2ನೇ ಇದೇ ರೀತಿಯ 2 ಒಗಟುಗಳನ್ನು ನೀವು ರಚಿಸಿ. 1. ನನ್ನ ಮೊದಲ ಅಕ್ಷರ ಸನ್ನಲ್ಲಿದೆ, ಆದರೆ ಬನ್ನಲ್ಲಿಲ್ಲ. ನನ್ನ 2ನೇ ಅಕ್ಷರ ಹ್ಯಾಟ್ನಲ್ಲಿದೆ ಮತ್ತು ಟಾಪ್ನಲ್ಲೂ ಇದೆ. ನನ್ನ 3ನೇ ಅಕ್ಷರ ಏಸ್ನಲ್ಲಿದೆ ಮತ್ತು ಫ್ಯಾನ್ನಲ್ಲೂ ಇದೆ. ನನ್ನ 4ನೇ ಅಕ್ಷರ ರನ್ನಲ್ಲಿದೆ ಮತ್ತು ಫನ್ನಲ್ಲಿಲ್ಲ. ನನಗೆ ಸ್ವಂತ ಬೆಳಕಿದೆ, ಅಂದರೆ ನಾನಾರು? ಉತ್ತರ ಸ್ಟಾರ್, ನಕ್ಷತ್ರ. 2ನೇ ನಾನು ಚೆಂಡಿನಂತೆ ದುಂಡಗಿದ್ದೇನೆ. ನನ್ನ ಮೇಲೆ ಬೆಟ್ಟ, ಗುಡ್ಡಗಳಿವೆ. ನಾನು ಸೂರ್ಯನ ಸುತ್ತ ಸುತ್ತುತ್ತೇನೆ. ನಾನು ಯಾರು? ಉತ್ತರ ಭೂಮಿ. 3. ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಸೌರವ್ಯೂಹದ ಸದಸ್ಯ ಅಲ್ಲ? 1. ಸಿರಿಯಸ್. 2. ಧೂಮಕೇತುಗಳು. 3. ಕ್ಷುದ್ರ ಗ್ರಹಗಳು. 4. ಪ್ಲೂಟೋ. ಉತ್ತರ ಸಿರಿಯಸ್. 4. ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಗ್ರಹವಲ್ಲ? 1. ಗುರು. 2. ಪ್ಲೂಟೋ. 3. ನೆಪ್ಚೂನ್. 4. ಶನಿ. ಉತ್ತರ ಪ್ಲೂಟೋ. 5. ಧ್ರುವ ನಕ್ಷತ್ರ ಮತ್ತು ಸಿರಿಯಸ್, ಇವುಗಳಲ್ಲಿ ಯಾವುದು ಪ್ರಕಾಶಮಾನವಾದ ನಕ್ಷತ್ರ? ಉತ್ತರ ಧ್ರುವ ನಕ್ಷತ್ರ ಮತ್ತು ಸಿರಿಯಸ್, ಇವುಗಳಲ್ಲಿ ಸಿರಿಯಸ್ ಪ್ರಕಾಶಮಾನವಾದ ನಕ್ಷತ್ರ. ಪ್ರಶ್ನೆ ಸಂಖ್ಯೆ 6, 7 ಮತ್ತು 8ಕ್ಕೆ ಉತ್ತರಗಳನ್ನು ನೀಡಲಾಗಿದೆ. ಒಂಬತ್ತು. ನಕ್ಷತ್ರಗಳು ಮುಂಜಾನೆ ಮರೆಯಾಗುವುದನ್ನು ಮತ್ತು ಮುಸ್ಸಂಜೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೀವು ನೋಡಬಹುದು. ಹಗಲಿನ ಸಮಯದಲ್ಲಿ ನಾವು ನಕ್ಷತ್ರಗಳನ್ನು ನೋಡಲು ಸಾಧ್ಯವಿಲ್ಲ. ಏಕೆ ಎಂದು ವಿವರಿಸಿ. ಉತ್ತರ: ಸೂರ್ಯ ಇತರ ನಕ್ಷತ್ರಗಳಿಗಿಂತ ನಮಗೆ ಹೆಚ್ಚು ಹತ್ತಿರವಾಗಿರುವುದರಿಂದ ಅದು ನಕ್ಷತ್ರಗಳಿಗಿಂತ ದೊಡ್ಡದಾಗಿ ಕಾಣುತ್ತದೆ. ಕೆಲವು ನಕ್ಷತ್ರಗಳು ನಮ್ಮ ಸೂರ್ಯನಿಗಿಂತ ಹೆಚ್ಚು ದೊಡ್ಡದಾಗಿದ್ದರೂ ಚುಕ್ಕೆಗಳಂತೆ ಕಾಣುತ್ತವೆ. ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಪ್ರಖರತೆಯಿಂದಾಗಿ ಇತರ ನಕ್ಷತ್ರಗಳನ್ನು ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ. 10. ನಿರ್ಮಲ ರಾತ್ರಿ ಆಕಾಶದಲ್ಲಿ 2-3 ಗಂಟೆಗಳ ಅವಧಿಯಲ್ಲಿ 3-4 ಬಾರಿ ಬಿಗ್ ಡಿಪ್ಪರ್ ಅನ್ನು ವೀಕ್ಷಿಸಲು ಪ್ರಯತ್ನಿಸಿ. ಪ್ರತಿ ಬಾರಿಯೂ ಧ್ರುವ ನಕ್ಷತ್ರವನ್ನು ಗುರುತಿಸಿ. ಬಿಗ್ ಡಿಪ್ಪರ್ ಚಲಿಸಿದ್ದ ಹಾಗೆ ಕಾಣುತ್ತಿದೆಯೇ? ಪ್ರತಿ ಬಾರಿಯೂ ಸಮಯವನ್ನು ನಮೂದಿಸಿ. ಇದನ್ನು ವಿವರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉತ್ತರ: ಭೂಮಿಯ ತಿರುಗುವಿಕೆಯಿಂದಾಗಿ ಬಿಗ್ ಡಿಪ್ಪರ್ ಧ್ರುವ ನಕ್ಷತ್ರದ ಸುತ್ತಲೂ ಚಲಿಸುವಂತೆ ಕಾಣುತ್ತದೆ. ಕೆಲವು ಗಂಟೆಗಳಲ್ಲಿ ಅದರ ಸ್ಥಾನವು ಬದಲಾಗುತ್ತದೆ. ಅದು ಧ್ರುವ ನಕ್ಷತ್ರದ ಸುತ್ತಲೂ ಸುತ್ತುತ್ತಿರುವಂತೆ ತೋರುತ್ತದೆ.
11. ರಾತ್ರಿ ಆಕಾಶವನ್ನು ಕಲ್ಪಿಸಿಕೊಂಡು ಒಂದು ಕವನ ಅಥವಾ ಕಥೆ ಬರೆಯಿರಿ. ಉತ್ತರ: ನಕ್ಷತ್ರದ ಲೋಕ. ಮಿನುಗುವ ತಾರೆಗಳೇ, ನಿಮಗೆ ಬೆಳಕು ಕೊಟ್ಟವರು ಯಾರು? ಕತ್ತಲ ಬಾನಿನಲ್ಲಿ ಹೊಳೆಯುವವರು ನೀವು. ದೂರದ ಆಕಾಶದಲ್ಲಿ ಬೆಳ್ಳಿಯ ಮುತ್ತುಗಳಂತೆ ನಮ್ಮನ್ನು ನೋಡಿ ನೀವು ಕಣ್ಮಿಟುಕಿಸುವಿರೇಕೆ? ಗಾಳಿಯ ಜೋಳಿಗೆಯಲಿ ತೇಲಿ ಬರುವ ಮೋಡ, ಅದರ ಹಿಂದೆ ಅವಿತುಕೊಂಡು ನಗುವಿರಿ ನೀವೆಲ್ಲ ಕೂಡ. ಚಿಕ್ಕ ಮಕ್ಕಳು ಗೆಳೆಯರು ನಾವು, ಬನ್ನಿ ಕೆಳಗೆ ಆಡೋಣ. ಬೆಳದಿಂಗಳ ತಂಪಿನಲ್ಲಿ ಖುಷಿಯ ಹಾಡ ಹಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.